ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹಿಂದೂ ಆ್ಯಂಡ್ ಮುಸ್ಲಿಂ, ಐ ಆಮ್ ಟಾಕಿಂಗ್ ಅಬೌಟ್ ಫೇಲ್ಡ್ ಹ್ಯುಮ್ಯಾನಿಟಿ. ಶಾಂತಿಗೆ ಸಂಕೇತವಾದ ಭಾರತದಂಥ ದೇಶದಲ್ಲಿ ಇಂಥ ಒಂದು ಹತ್ಯಾಕಾಂಡ ನಡೆದಿದ್ದು ಭಾರತದ ಇತಿಹಾಸಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ. ಆ್ಯಂಡ್ ಅವತ್ತು ಸತ್ತಿದ್ದು ಕೇವಲ ಕಾಶ್ಮೀರಿ ಪಂಡಿತರಷ್ಟೇ ಅಲ್ಲ, ಭಾರತದ ಮನುಷ್ಯತ್ವ ಆ್ಯಂಡ್ ಹ್ಯುಮ್ಯಾನಿಟಿ. ಅದು ಕಾಶ್ಮೀರದ ಹಿಂದೂ ಜನರು ಭಯಭೀತರಾದಂಥ ಒಂದು ಸಮಯ. ಅದು ಮಸೀದಿಯ ಸ್ಪೀಕರ್ಗಳಲ್ಲಿ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಂತಹ ಸಮಯ. ಅದು ಅಲ್ಸಫಾದಂಥ ನ್ಯೂಸ್ ಪೇಪರ್ಗಳಲ್ಲಿ ಹಿಂದೂಗಳಿಗೆ ಕಾಶ್ಮೀರ ಖಾಲಿ ಮಾಡಲು ವಾರ್ನಿಂಗ್ ಕೊಟ್ಟಂಥ ಸಮಯ. ಅವತ್ತು ಹಿಂದೂಗಳಿಗೆ ಬದುಕೋಕಿದ್ದು ಕೇವಲ ಎರಡೇ ಆಪ್ಷನ್. ಒಂದು, ಮುಸ್ಲಿಮ್ ಆಗಿ ಕನ್ವರ್ಟ್ ಆಗಬೇಕಾಗಿತ್ತು, ಇಲ್ಲ ಅಂದರೆ ಕಾಶ್ಮೀರ ಬಿಡಬೇಕಾಗಿತ್ತು. ಎಸ್, ನಾನಿವಾಗ ಹೇಳಕ್ಕೆ ಹೊರಟಿರೋದು 1990ರ ಕಾಶ್ಮೀರಿ ಪಂಡಿತರ ಹತ್ಯೆ ಬಗ್ಗೆ. ಸಾವಿರಾರು ಕಾಶ್ಮೀರಿ ಪಂಡಿತರನ್ನು ಮಾಡಲಾಗುತ್ತೆ, ಬರ್ಬರವಾಗಿ ಮಾಡಲಾಗುತ್ತೆ ಮತ್ತು ಲಕ್ಷಾಂತರ ಕಾಶ್ಮೀರಿ ಪಂಡಿತರು ಫೋರ್ಸ್ಫುಲಿ ಕಾಶ್ಮೀರವನ್ನು ಬಿಡಬೇಕಾಗುತ್ತೆ. ದ ಕ್ವಶನ್ ಈಸ್, ವೈ ಮುಸ್ಲಿಮ್ಸ್ ವಾಂಟ್ ಟು ಸೆಂಡ್ ಪಂಡಿಟ್ಸ್ ಔಟ್ ಆಫ್ ಕಾಶ್ಮೀರ್ ಆ್ಯಂಡ್ ಹೌ ಕಾಶ್ಮೀರ್ ಗೌರ್ಮೆಂಟ್ ಸಪೋರ್ಟೆಡ್ ಮುಸ್ಲಿಮ್ಸ್ ಟು ಪಂಡಿಟ್ಸ್ ಆನ್ ದ ನೇಮ್ ಆಫ್ ರಿಲಿಜನ್. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ 565 ರಾಜರ ಆಡಳಿತದಲ್ಲಿದ್ದ ರಾಜ್ಯಗಳು ಭಾರತ ಮತ್ತು ಪಾಕಿಸ್ತಾನಕ್ಕೆ ಸೇರಿಕೊಳ್ತವೆ. ಬಟ್ ಜಮ್ಮು ಮತ್ತು ಕಾಶ್ಮೀರ ಒಂದೇ ರಾಜ್ಯ, ಆವಾಗಲೂ ಕೂಡ ಮಹಾರಾಜ ಹರಿಸಿಂಗ್ನ ಆಡಳಿತದಲ್ಲಿರುತ್ತೆ ಆ್ಯಂಡ್ ಇಂಡಿಪೆಂಡೆಂಟ್ ಸ್ಟೇಟ್ ಆಗಿರುತ್ತೆ. ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಸೇರಲ್ಲ. ಸೊ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರವನ್ನು ತನ್ನ ಟೆರಿಟರಿಗೆ ಸೇರಿಸ್ಕೊಳ್ಳೋಕ್ಕೆ ಅಲ್ಲಿ ಆಜಾದ್ ಕಾಶ್ಮೀರನ್ನು ಫೋರ್ಸ್ನ ಕಳಿಸಿ ಕಾಶ್ಮೀರದ ಮೇಲೆ ದಾಳಿ ಮಾಡಿಸ್ತಾರೆ. ಸೊ ಆಗ ಮಹಾರಾಜ ಹರಿಸಿಂಗ್ ಪಾಕಿಸ್ತಾನದ ಜೊತೆ ಮರ್ಜ್ ಆಗೋಕ್ಕೆ ಇಷ್ಟವಿಲ್ಲದೆ ಇಂಡಿಯನ್ ಗೌರ್ಮೆಂಟ್ನ ಅಪ್ರೋಚ್ ಮಾಡ್ತಾನೆ ಆ್ಯಂಡ್ ಇಂಡಿಯನ್ ಗೌರ್ಮೆಂಟ್ ತನ್ನ ಸೈನ್ಯವನ್ನು ಜಮ್ಮು ಕಳಿಸ್ಕೊಡ್ತಾರೆ. 17 ಅಕ್ಟೋಬರ್ 1949 ನೆಹರು ಜೊತೆ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ತಾರೆ ಆ್ಯಂಡ್ ಜಮ್ಮು ಮತ್ತು ಕಾಶ್ಮೀರವನ್ನು ಸ್ಪೆಷಲ್ ಸ್ಟೇಟಸ್ ಆಗಿ ಘೋಷಣೆ ಮಾಡ್ತಾರೆ. ಆ್ಯಂಡ್ ಫ್ರಮ್ ದ ಟೈಮ್ ಆಫ್ ಪಾರ್ಟಿಷನ್ ಕಾಶ್ಮೀರಿ ಪಂಡಿತರು, ಹಿಂದೂಗಳು ಮತ್ತು ಬೌದ್ಧ ಧರ್ಮದವರು ಕಾಶ್ಮೀರದಲ್ಲಿ ಧಾರ್ಮಿಕ ತೊಂದರೆಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಆ್ಯಂಡ್ ಅಲ್ಲಿನ ಹಿಂದೂಗಳು ತುಂಬ ಶ್ರೀಮಂತರಾಗಿರ್ತಾರೆ ಆ್ಯಂಡ್ ಅವ್ರ ಹತ್ರ ಅಲ್ಲಿ ಲಾರ್ಜ್ ಪಾರ್ಟ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಇರುತ್ತೆ. ಆ್ಯಂಡ್ ಮುಸ್ಲಿಮ್ಸ್ ಅವ್ರ ಹತ್ರ ಕೂಲಿ ಕಾರ್ಮಿಕರಂತೆ ಕೆಲಸ ಮಾಡ್ಕೊಂಡಿರ್ತಾರೆ. ಶೇಖ್ ಅಬ್ದುಲ್ಲಾ ಕಾಶ್ಮೀರದ ಚೀಫ್ ಮಿನಿಸ್ಟರ್ ಆಗೋವರೆಗೂ ಎಲ್ಲವೂ ಸರಿಯಾಗೇ ಇರುತ್ತೆ. ಆ್ಯಂಡ್ ಅವನು ಬಂದ ಮೇಲೆ ಅಲ್ಲಿನ ರೂಲ್ಸ್ಗಳನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿ ಅಲ್ಲಿ ಲೇಬರ್ಸ್ಗಳಾಗಿ ಕೆಲಸ ಮಾಡ್ತಿದ್ದಂತಹ ಮುಸ್ಲಿಮರನ್ನು ಆ ಲ್ಯಾಂಡ್ಗಳ ಓನರ್ಸ್ ಅಂತ ಹೇಳಿ ಘೋಷಣೆ ಮಾಡ್ತಾನೆ. ಆ್ಯಂಡ್ ರಾತ್ರೋರಾತ್ರಿ ತಮ್ಮ ಆಸ್ತಿ ಹಾಗೂ ಆದಾಯದ ಮೂಲಗಳನ್ನ ಕಳೆದುಕೊಂಡ ಹಿಂದೂಗಳಿಗೆ ಕಾಂಪನ್ಸೇಷನ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಮೋಸ ಮಾಡ್ತಾರೆ. ಹಿಂದೂಗಳು ಎಲ್ಲವನ್ನು ಕಳ್ಕೊಂಡು ಬೀದಿಗೆ ಬೀಳ್ತಾರೆ. ಅದಾದಮೇಲೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾರೆ ಆ್ಯಂಡ್ ಇಂಡಿಯನ್ ಗೌರ್ಮೆಂಟ್ ಇನ್ವಾಲ್ವ್ ಆಗಿ ಶೇಖ್ ಅಬ್ದುಲ್ಲಾಗೆ ಜೈಲ್ಗೆ ಹಾಕಿ ಬಕ್ಷಿ ಗುಲಾಂ ಮೊಹಮ್ಮದನ್ನು ಹೊಸ ಚೀಫ್ ಮಿನಿಸ್ಟರ್ ಆಗಿ ಘೋಷಣೆ ಮಾಡ್ತಾರೆ. 1970ರವರೆಗೂ ಎಲ್ಲವನ್ನು ಕಳ್ಕೊಂಡ್ರೂ ಕೂಡ ಹಿಂದೂಗಳು ಮುಸ್ಲಿಮರ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ತಮ್ಮ ಜೀವನ ನಡೆಸ್ತಾ ಇರ್ತಾರೆ ಆ್ಯಂಡ್ ಯಾವುದೇ ರಿಲಿಜಿಯನ್ ಡಿಫ್ರೆನ್ಸ್ ಇಲ್ಲದೆ ಎಲ್ಲರೂ ಚೆನ್ನಾಗಿರ್ತಾರೆ. ಆಮೇಲೆ ಕಥೆಯಲ್ಲಿ ಟ್ವಿಸ್ಟ್ ಬಂದಿದ್ದು ಇಂದಿರಾ ಗಾಂಧಿಯ ಎಂಟ್ರಿ ಆದಮೇಲೆ. ಜೈಲಿನಿಂದ ಬಂದ ಶೇಖ್ ಅಬ್ದುಲ್ಲಾ ಜೊತೆ ನೆಗೋಷಿಯೇಟ್ ಮಾಡಿ ಅವನನ್ನು ಮತ್ತೆ ಜಮ್ಮು ಕಾಶ್ಮೀರದ ಚೀಫ್ ಮಿನಿಸ್ಟರ್ ಆಗಿ ಮಾಡ್ತಾರೆ. ನೋ ಹೌ ಬಿಗ್ ಮಿಸ್ಟೇಕ್ ಇಟ್ ವಾಸ್. ಶೇಖ್ ಅಬ್ದುಲ್ಲಾಗೆ ಆಲ್ರೆಡಿ ಪಾಕಿಸ್ತಾನಿ ಸಪೋರ್ಟ್ ಇರುತ್ತೆ ಆ್ಯಂಡ್ ಅವನು ತುಂಬ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ಗಳಲ್ಲಿ ತೊಡಸ್ಕೊಂಡಿರ್ತಾನೆ. ಅಲ್ಲಿಂದ ಶೇಖ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರವನ್ನು ಇಸ್ಲಾಮಿಕ್ ಸ್ಟೇಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸುಮಾರು 2000ಕ್ಕಿಂತ ಹೆಚ್ಚು ಹಿಂದೂ ಹಳ್ಳಿಗಳ ಹೆಸರನ್ನು ಮುಸ್ಲಿಂ ಹೆಸರುಗಳಾಗಿ ಚೇಂಜ್ ಮಾಡ್ತಾನೆ. ಆ್ಯಂಡ್ ನಮಕ್ ಹರಾಮ್ ಪಾಕಿಸ್ತಾನ ಭಾರತದ ಮೇಲೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋ ದಮ್ಮಿಲ್ಲದೆ ಈ ಶೇಖ್ ಅಬ್ದುಲ್ಲಾ ಸಪೋರ್ಟ್ ತಗೊಂಡು ಕಾಶ್ಮೀರದ ಬಡ ಮುಸ್ಲಿಂ ಯುವಕರನ್ನು ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನಂತರ 1982 ಶೇಖ್ ಅಬ್ದುಲ್ಲಾ ಮಗ ಫಾರೂಕ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಚೀಫ್ ಮಿನಿಸ್ಟರ್ ಆಗ್ತಾನೆ. ಅವನು ಬಂದ ಮೇಲೆ ಹಿಂದೂಗಳ ಸಿಚುವೇಶನ್ ಕಂಪ್ಲೀಟ್ಲಿ ಫಿಯರ್ಫುಲ್ ಆಗೋಗುತ್ತೆ. ಡೇ ಬೈ ಡೇ JKLF ಉಗ್ರ ಸಂಘಟನೆಯವರು ಹಿಂದೂಗಳನ್ನು ಕೊಲ್ಲೋಕೆ ಶುರು ಮಾಡ್ತಾರೆ. ಸೆಪ್ಟೆಂಬರ್ 1989ರಲ್ಲಿ ಸೋಷಿಯಲ್ ಆಕ್ಟಿವಿಸ್ಟ್ ತೀಕಾಲಾಲ್ ತಾಪ್ಲೂನ ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ ಆ್ಯಂಡ್ ಅವನ ಬಾಡಿನೂ ಸಹ ಯಾರು ಮುಟ್ಟಬಾರ್ದು ಅಂತ ವಾರ್ನಿಂಗ್ ಕೊಡಲಾಗುತ್ತೆ. ಆ್ಯಂಡ್ ಡೇ ಬೈ ಡೇ ಇದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋಕ್ಕೆ ಶುರುವಾಗುತ್ತೆ. ಹಿಂದೂಗಳ ಅಂಗಡಿಗಳನ್ನು ಲೂಟಿ ಮಾಡೋಕ್ಕೆ ಶುರು ಮಾಡ್ತಾರೆ. ಹಿಂದೂ ಹೆಣ್ಣು ಮಕ್ಕಳನ್ನು ಕಿಡ್ನಾಪ್ ಮಾಡಿ ರೇಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಪೊಲೀಸರ ಮುಂದೆನೇ ಹಿಂದೂ ಅಫಿಷಿಯಲ್ಸ್ನ ಶುರು ಮಾಡ್ತಾರೆ. ಹಿಂದೂಗಳ ಕಂಪ್ಲೇಂಟ್ ಕೂಡ ಪೊಲೀಸ್ ಸ್ಟೇಷನಲ್ಲಿ ಅಕ್ಸೆಪ್ಟ್ ಮಾಡಲಾಗ್ತಿರಲಿಲ್ಲ. ಹಿಂದೂಗಳನ್ನು ಮತ್ತು ಅವರ ಅಸ್ತಿತ್ವಗಳನ್ನು ಸುಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬರ್ತಂತಹ ಲಾಯರ್ಗಳನ್ನ ಕೊಂದಾಕೋಕ್ಕೆ ಶುರು ಮಾಡ್ತಾರೆ. ಹಾಸ್ಪಿಟಲ್ನಲ್ಲಿ ನರ್ಸ್ಗಳನ್ನು, ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳನ್ನು ರೇಪ್ ಮಾಡ್ತಾರೆ. ಮಸೀದಿಯ ಸ್ಪೀಕರ್ಗಳಲ್ಲಿ ಓಪನ್ ಆಗಿ ವಾರ್ನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನ್ಯೂಸ್ ಪೇಪರ್ಗಳಲ್ಲಿ ಮೆಸೇಜ್ ಕೊಡಲಾಗುತ್ತೆ, ದಿಸ್ ಈಸ್ ದ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ಟು ಹಿಂದೂಸ್ ಟು ಲೀವ್ ಕಾಶ್ಮೀರ್ ಅಂತ. ಅವತ್ತು ಆ ಹಿಂದೂಗಳಿಗಿದ್ದಂಥದ್ದು ಎರಡೇ ಆಪ್ಷನ್. ಒಂದು, ಇದರ್ ಕನ್ವರ್ಟ್ ಟು ಮುಸ್ಲಿಂ ಆರ್ ಲೀವ್ ಕಾಶ್ಮೀರ್ ಅಂತ. ಇಷ್ಟೆಲ್ಲ ಆದರೂ ಕೂಡ ಸ್ನೇಹಿತರ ಥರ ಇದ್ದಂತಹ ಒಬ್ಬನೇ ಒಬ್ಬ ಮುಸ್ಲಿಂ ಕೂಡ ಸಪೋರ್ಟಿಗೆ ಬರಲ್ಲ. ಬದಲಾಗಿ ಅವರೇ ಹಿಂದೂಗಳನ್ನು ಕಾಶ್ಮೀರ ಬಿಡೋಕ್ಕೆ ವಾರ್ನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹಿಂದೂ ಹೆಣ್ಣು ಮಕ್ಕಳನ್ನು ಅವರ ಗಂಡಂದಿರ ಮುಂದೆನೇ ರೇಪ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸಾವಿರಾರು ಕಾಶ್ಮೀರ ಪಂಡಿತರನ್ನು ಬರ್ಬರವಾಗಿ ಕೊಲೆ ಮಾಡಲಾಗುತ್ತೆ. ಲಕ್ಷಾಂತರ ಕಾಶ್ಮೀರಿ ಪಂಡಿತರು ಕಾಶ್ಮೀರ ಬಿಟ್ಟು ಭಯದಿಂದ ರಾತ್ರಿ ಓಡೋಗ್ತಾರೆ.
ಒಂದು ಸಮಯದಲ್ಲಿ ಅತ್ಯಂತ ಶ್ರೀಮಂತರಾಗಿದ್ದ ಕಾಶ್ಮೀರಿ ಪಂಡಿತರು ಇವತ್ತು ಭಾರತದ ಯಾವುದೋ ಮೂಲೆಗಳಲ್ಲಿ ಜೀವನ ಸಾಗಿಸ್ತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಒಬ್ಬನೇ ಒಬ್ಬ ಕಾಶ್ಮೀರಿ ಪಂಡಿತರು ಭಾರತದ ವಿರುದ್ಧ ಮಾತಾಡಿಲ್ಲ, ಯಾವುದೇ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡಿಲ್ಲ. ಅವತ್ತು ನಮ್ಮ ದೇಶದ ಸೋ ಕಾಲ್ಡ್ ಸೋಷಿಯಲಿಸ್ಟ್ಗಳು ಆ್ಯಂಡ್ ಸೋ ಕಾಲ್ಡ್ ಕಮ್ಯುನಿಸ್ಟ್ಗಳು ಯಾರೂ ಸಹಾಯಕ್ಕೆ ಬರಲಿಲ್ಲ. ಕಾರಣ ದೇ ಆರ್ ಹಿಂದೂಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹಿಂದೂ ಆ್ಯಂಡ್ ಮುಸ್ಲಿಮ್. ಐ ಆಮ್ ಟಾಕಿಂಗ್ ಅಬೌಟ್ ಫೇಲ್ಡ್ ಹ್ಯುಮ್ಯಾನಿಟಿ. ಐ ಆಮ್ ಟಾಕಿಂಗ್ ಅಬೌಟ್ ಮುಸ್ಲಿಮ್ಸ್ ಹೂ ವಾಂಟ್ ಹಿಂದೂಸ್ ಟು ಕನ್ವರ್ಟ್ ದೇರ್ ರಿಲಿಜನ್. ಶಾಂತಿಗೆ ಸಂಕೇತವಾದ ಭಾರತದಂಥ ದೇಶದಲ್ಲಿ ಇಂಥ ಒಂದು ಹತ್ಯಾಕಾಂಡ ನಡೆದಿದ್ದು ಭಾರತದ ಇತಿಹಾಸಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ. ಆ್ಯಂಡ್ ಅವತ್ತು ಸತ್ತಿದ್ದು ಕೇವಲ ಕಾಶ್ಮೀರಿ ಪಂಡಿತರಷ್ಟೇ ಅಲ್ಲ, ಭಾರತದ ಮನುಷ್ಯತ್ವ ಆ್ಯಂಡ್ ಹ್ಯುಮ್ಯಾನಿಟಿ.